ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಟಿ. ಮಮತಾ ಬ್ಯಾನರ್ಜಿ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಹೆಲ್ಮೆಟ್ ಧರಿಸದೇ ಇದ್ದಿದ್ರೆ ಬಹುಶಃ ಅಲ್ಲಿನ ಜನರೇ, ಲೋಕಲ್ ಸ್ಥಳೀಯರು ಅವ್ರನ್ನ ಬಡಿದವ್ರ ಪ್ರಾಣಕ್ಕೆ ಇವತ್ತು ಕೂತು ತಂದು ಬಡ್ತಾ ಇದ್ದರು. ಇವತ್ತು ಅಭಿಷೇಕ್ ಬ್ಯಾನರ್ಜಿ ಅವರು ಎದೆಗೆ ಬಲವಾದಂಥ ಪೆಟ್ಟು ಬಿದ್ದಿದೆಯಂತೆ. ತಕ್ಷಣಕ್ಕೆ ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಕೂಡ ಮಾಡಲಾಯಿತು. ಕೋಲ್ಕತ್ತಾದ ಬೆಲ್ಲೆವ್ಯೂ ಅತ್ಯಾಧುನಿಕ ಆಸ್ಪತ್ರೆಗೆ ಅವ್ರನ್ನ ಕರೆದುಕೊಂಡು ಹೋಗಲಾಯಿತು. ಆಸ್ಪತ್ರೆಯಲ್ಲಿ ದೀದಿ ಅಂದರೆ ಮಾಜಿ CM ಮಮತಾ ಬ್ಯಾನರ್ಜಿ ಅವರು ಕೂಗಾಡಿ ದಾಂಧಲೆಯನ್ನು ನಡೆಸಿಬಿಟ್ಟಿದ್ದಾರೆ. ಅರ್ಚಾಡಿ ಕಿರ್ಚಾಡ್ಕೊಂಡು ಬಿಟ್ಟಿದ್ದಾರೆ. ನನ್ನ ಅಳಿಯನನ್ನು ಉಳಿಸ್ಕೊಡಿ, ನೀವು ಮಾಡ್ತಾ ಇರೋದು ಸರಿಯಲ್ಲ, ತಪ್ಪು ಮಾಡ್ತಾ ಇದ್ದೀರಿ ಅಂತ ಆಸ್ಪತ್ರೆಯ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ CEO ಅವ್ರ ಜೊತೆ ಕಾದಾಟ ಕೂಡ ನಡೆಸಿಬಿಟ್ಟಿದ್ದಾರೆ. ಈ ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿದ್ದು ದೀದಿಯ ಅಸಹಾಯಕತೆ ಇವತ್ತು ರಾಜಕೀಯ ಬಣ್ಣವನ್ನು ಕೂಡ ಬಳೆದುಕೊಂಡಿದೆ. ಯಾಕೆಂದರೆ ದೀದಿ ಅರಚಾಡಿರ್ತಕ್ಕಂಥ ಆಡಿಯೋ ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ. ಕೋಲ್ಕತ್ತಾದ ಬೆಲ್ಲೆವ್ಯೂ ಆಸ್ಪತ್ರೆಯ CEO ಪ್ರದೀಪ್ ಟಂಡನ್ ಅವರ ವಿರುದ್ಧ ಬ್ಯಾನರ್ಜಿ ಕಿರ್ಚಾಡ್ತಾ ಇರ್ತಕ್ಕಂಥ ಆಡಿಯೋಗಳನ್ನು, ಇವತ್ತು ವಿಡಿಯೋಗಳನ್ನು ರಾಜ್ಯ BJP ನಾಯಕರುಗಳು ಹಂಚಿಕೊಳ್ತಾ ಇದ್ದಾರೆ. ಆ ವಿಡಿಯೋದಲ್ಲಿ ಮಮತಾ ಬ್ಯಾನರ್ಜಿಯವರು ಅತಂತ್ರ ಸ್ಥಿತಿಯಲ್ಲಿರ್ತಕ್ಕಂಥ ಅಸಹಾಯಕ ಪರಿಸ್ಥಿತಿ ಗೊತ್ತಾಗ್ತಾ ಇದೆ. ಮಿಸ್ಟರ್ ಟಂಡನ್ ಅಂದರೆ CEO ಅಧಿಕಾರಿಯ ಹೆಸರು. ನೀವು ತಪ್ಪು ಮಾಡ್ತಾ ಇದ್ದೀರಿ, ನಾವು ಅಧಿಕಾರದಲ್ಲಿದ್ದಾಗ ನಿಮಗೆ ಏನೆಲ್ಲ ಕೊಟ್ವಿ, ಏನೆಲ್ಲ ಮಾಡಿದ್ವಿ ಅನ್ನೋದನ್ನ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಆ ದೇವರು ನಿಮ್ಮನ್ನು ಖಂಡಿತವಾಗೂ ಕ್ಷಮಿಸೋದಿಲ್ಲ. ನೀವು ನಾಚಿಕೆ ಆಗಬೇಕು, ನಿಮಗೆ ಎಲ್ಲರೂ ನಿಮ್ಮ ಈ ದುರಹಂಕಾರವನ್ನು ಮತ್ತೆ ನೆನಪು ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಕಿರ್ಚಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಅವರು. BJP ಈಗ ಅಧಿಕಾರದಲ್ಲಿರೋದ್ರಿಂದ ನೀವು ಆಸ್ಪತ್ರೆನ ನಡೆಸ್ತಾ ಇದ್ದೀರಿ, ಓಕೆ, ವೈದ್ಯರನ್ನು ಬೆದರಿಸ್ತಾ ಇದ್ದೀರಿ. ನಾಳೆ ಕೇಂದ್ರ ಸರ್ಕಾರ ಇಲ್ಲದೇ ಇದ್ದರೆ ನಾವು ನೋಡ್ಕೊಳ್ಬೇಕಾಗತ್ತೆ ಅಂತ ಟಂಡನ್ ಅವರಿಗೆ ಒಂದು ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದಾರೆ. ಅಂದರೆ ನಾವು ಅಧಿಕಾರದಲ್ಲಿದ್ದಾಗ ಯಾವ ಮಟ್ಟಿಗೆ ಈ ಆಸ್ಪತ್ರೆಗಳನ್ನೆಲ್ಲ ನಡೆಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಸೂಚ್ಯವಾಗಿ ಅವ್ರು ಹೇಳ್ತಾ ಇರೋದು. ಓಕೆ, ಇದನ್ನು ರಾಜ್ಯ BJP ವಕ್ತಾರರಾಗಿರ್ತಕ್ಕಂಥ ದೇಬ್ಜಿ ಸರ್ಕಾರ ಅವರು ಕೂಡ ಹಂಚಿಕೊಂಡು, ನೋಡಿ, ಅವ್ರ ಸೋದರ ಅಳಿಯನಿಗೆ ಯಾವುದೇ ಗಮನಾರ್ಹವಾದಂಥ ಗಾಯಗಳಾಗಿಲ್ಲ, ಪೆಟ್ಟು ಬಿದ್ದಿಲ್ಲ, ಎದೆಗೆ ಹೊಡೆತ ಬಿದ್ದಿಲ್ಲ. ಆದರೂ ಕೂಡ ಈ ರೀತಿಯಾಗಿ ಆಸ್ಪತ್ರೆಗೆ ದಾಖಲು ಮಾಡುವಂತೆ ಅವರ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ, ವೈದ್ಯರ ಮೇಲೆ ಉದ್ದೇಶಪೂರ್ವಕವಾಗಿ ಒತ್ತಡ ಏರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಯಾಕೆ ಹಾಗಾದ್ರೆ ಅವ್ರನ್ನ ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ವಾ ಅಂತಲ್ಲ, ಅದಕ್ಕೆ ಒಂದು ಸಣ್ಣ ಹಿನ್ನೆಲೆ ಕೂಡ ಇದೆ. ನೋಡಿ, ಅವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಳಕ್ಕೆ ಹೋಗಿದ್ರಲ್ವ, ಅವ್ರಿಗೆ ಯಾವುದೇ ರೀತಿಯಾದಂಥ ಗಂಭೀರ ಗಾಯಗಳಿಲ್ಲ ಅಂಥೇಳಿ ಆಸ್ಪತ್ರೆಯ ವೈದ್ಯರೇ ಅವ್ರನ್ನ ಡಿಸ್ಚಾರ್ಜ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನೋಡಿ, ಆವಾಗ ಆಸ್ಪತ್ರೆಗೆ ಬಂದಂಥ ಮಮತಾ ಬ್ಯಾನರ್ಜಿ ಅವರು ಆ ರೀತಿಯಾಗಿ ಕೂಗಾಡಿರೋದು, ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳಿ ಬ್ಯಾನರ್ಜಿ ಆಸ್ಪತ್ರೆಯ CEO ಅವ್ರನ್ನ ಕ್ಲಾಸ್ ತೆಗೆದುಕೊಂಡಿರೋದು. ಕೋಲ್ಕತ್ತಾ ಬೆಲ್ಲೆವ್ಯೂ ಆಸ್ಪತ್ರೆ CEO ಪ್ರದೀಪ್ ಟಂಡನ್ ಅವರು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ತಮ್ಮ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನಿಮಗೆ ಈ ಆಸ್ಪತ್ರೆಯ ತುರ್ತು ವಾರ್ಡ್ನಲ್ಲಿ ನೀವು ಮಮತಾ ಬ್ಯಾನರ್ಜಿಯವರ ವರ್ತನೆ ಒಂದು ರೀತಿಯಾಗಿ ನಾಚಿಕೆಗೇಡಿನ ಸಂಗತಿ. ಅಭಿಷೇಕ್ ಬ್ಯಾನರ್ಜಿಗೆ CID ಸಮನ್ಸ್ ಕೊಟ್ಟಿರೋದನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಏನೇನೋ ನೆಪಗಳನ್ನು ಒಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅಗತ್ಯ ಇರತಕ್ಕಂಥ ರೋಗಿಗಳು ಈ ಥರದ ರಾಜಕೀಯ ಒತ್ತಡವನ್ನು ಹೇರಿಬಿಟ್ರೆ, ಅಲ್ಲಿ ದಾಂಧಲೆ ಮಾಡಿಬಿಟ್ರೆ, TMC ಕಾರ್ಯಕರ್ತರು ಹಾಸ್ಪಿಟ್ಲಲ್ಲಿ ಕೂತ್ಕೊಂಡು ಈ ರೀತಿಯ ಗಲಾಟೆಗಳನ್ನು ಮಾಡಿದ್ರೆ, ಅಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಇರ್ತಕ್ಕಂಥ ಗಾಯಾಳುಗಳಿಗೆ ಆಗಿರ್ಬೋದು ಅಥವಾ ರೋಗಿಗಳಿಗೆ ಆಗಿರ್ಬೋದು ಯಾವುದೇ ತೊಂದರೆ ಅನುಭವಿಸಬಾರ್ದು ಅನ್ನೋ ಒಂದು ಆಕ್ರೋಶ ಇನ್ನೊಂದು ಕಡೆ ಸಾರ್ವಜನಿಕವಾಗಿಯೂ ಕೇಳಿಬರ್ತಾ ಇದೆ, ಇನ್ನೊಂದು ಕಡೆ BJP ಕಡೆಯಿಂದಲೂ ಕೂಡ ಕೇಳಿಬರ್ತಾ ಇದೆ. ನಿಮಗೆ ದಕ್ಷಿಣ ಪರಗಣದ ಸೋನಾರ್ಪುರ್ನಲ್ಲಿ ನಡೆದಂಥ ಚುನಾವಣೋತ್ತರ ಹಿಂಸಾಚಾರದಿಂದ ಬಾಧಿತರಾದಂಥ ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಮಾಡಲಿಕ್ಕೆ ಇದೇ ಸೋನಾರ್ಪುರ್ಗೆ ಸಂಸದ ಮತ್ತು ಮಮತಾ ಬ್ಯಾನರ್ಜಿಯವರ ಸೋದರ ಅಳಿಯ ಅಭಿಷೇಕ್ ಬ್ಯಾನರ್ಜಿಯವರು ಹೋಗಿದ್ದರು. ಅಲ್ಲಿ ನಡೆದಂಥ ಒಂದು ಘಟನೆ ಭೀಕರ ಅವಘಡ ಅಂತಲೂ ಕೂಡ ಕರಿಬೋದು, ದುರಂತ ಅಂತಲೂ ಕೂಡ ಕರಿಬೋದು. ಯಾಕೆಂದರೆ ಇಡೀ ರಾಜಕೀಯ ಇತಿಹಾಸದಲ್ಲೇ ಈ ಥರ ಮರುಕಳಿಸಲಾಗದಂಥ ಘಟನೆ ನಡೆದಿದ್ದು. ಒಂದು ಕಡೆ ಮಡುಗಟ್ಟಿದಂಥ ಕೋಪ ಜನರಿಗೆ, ಹತಾಶೆ, ದಬ್ಬಾಳಿಕೆ, ದುರಾಡಳಿತ, ಅಲ್ಲಿ ಅನಕ್ಷರತೆ ಮನೆ ಮಾಡಿದ್ದು, ಬಡತನ ಕಿತ್ತು ತಿಂತಾ ಇದ್ದಿದ್ದು, ದಿವಾಳಿಯಾಗಿರ್ತಕ್ಕಂಥ ಸ್ಥಳೀಯರು, ಒಂದು ಕಡೆ ಅಕ್ರಮ ನುಸುಳುಕೋರರು, ಆರ್ಥಿಕವಾಗಿ ಬಳಲ್ತಾ ಇದ್ದಂಥ ಪಶ್ಚಿಮ ಬಂಗಾಳ ಬೂದಿ ಮುಚ್ಚಿದ ಕೆಂಡದಂತಿತ್ತು ಎಲ್ಲವೂ ಕೂಡ. ಅದೆಲ್ಲ ಇವತ್ತು ಜ್ವಾಲಾಮುಖಿಯಾಗಿ ಏಕಕಾಲಕ್ಕೆ ಉಕ್ಕು ಬಂತು. ಯಾಕೆಂದರೆ ಅಭಿಷೇಕ್ ಬ್ಯಾನರ್ಜಿ ಅವರು ಅಲ್ಲಿ ಭೇಟಿ ಮಾಡಲಿಕ್ಕೆ ಅಂತ ಹೋದಾಗ, TMC ಕಾರ್ಯಕರ್ತರ ಮನೆಗೆ ಭೇಟಿ ಮಾಡಲಿಕ್ಕೆ ಅಂತ ಹೋದಾಗ ಪೊಲೀಸ್ ಮೇಲೆ ಕಲ್ಲು ತೂರಾಟ ಆಯಿತು. ಎಲೆಕ್ಷನ್ ನಂತರ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದಂಥ ದೇಶದ್ರೋಹಿ ಕಾರ್ಯಕರ್ತನ ಮನೆಗೆ ಈತ ಭೇಟಿ ಕೊಟ್ಟಿರೋದು, ಅವನು ದೊಡ್ಡ ಕಳ್ಳ. ಆ ಕಳ್ಳನನ್ನು ಇನ್ನೊಬ್ಬ ಕಳ್ಳ ಭೇಟಿಯಾಗಲಿಕ್ಕೆ ಬಂದಿದ್ದಾನೆ ಅಂತ ಅಲ್ಲಿ ಸ್ಥಳೀಯರು ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡ್ರು. ಮಹಿಳೆಯರು ಕೂಡ ಪೊರಕೆ ಕಡ್ಡಿಗಳನ್ನು, ಬಿದಿರಿನ ಕೋಲುಗಳನ್ನು ಹಿಡ್ಕೊಂಡು ಬೀದಿಗೆ ಬಂದಿದ್ದವರಲ್ಲ. ಭ್ರಷ್ಟಾಚಾರದಿಂದ ಎಲ್ಲ ನಾಶವಾಗಿಬಿಟ್ಟಿದೆ, ರಸ್ತೆಗಳ ಪರಿಸ್ಥಿತಿ ನೋಡೋಕ್ಕಾಗ್ತಾ ಇಲ್ಲ, ನೀರಿನ ಸಮಸ್ಯೆಗಳನ್ನು ಹೇಳ್ಕೊಂಡ್ರು. 15 ವರ್ಷಗಳಲ್ಲಿ ಏನೂ ಮಾಡಿಲ್ಲ ಇವರು. ನನ್ನ ಮಗ ಅಂಗವಿಕಲನಾಗಿದ್ದಾನೆ, ನಮಗೆ ಕುಡಿಯೋಕೆ ನೀರಿಲ್ಲ, ಹೆತ್ತವ್ರಿಗೆ ವಯಸ್ಸಾಗಿದೆ ಅಂತ ಹೇಳಿ ಯೂತ್ಸ್ಗಳು ಆಕ್ರೋಶವನ್ನು ಹೊರ ಹಾಕ್ತಾಯಿದ್ದರು.
ಇನ್ನೊಬ್ಬರು ಬ್ಯಾನರ್ಜಿಯವರು, ಮಮತಾ ಬ್ಯಾನರ್ಜಿ ಮತ್ತು ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿಯವರು ಮಾಡ್ಕೊಂಡಿರ್ತಕ್ಕಂಥ ಅಪಾರ ಸಂಪತ್ತುಗಳನ್ನು 17 ಮನೆ ಕಟ್ಕೊಂಡಿದ್ದಾರೆ ಅವರು. ನಾನು ರೈಲಿನಲ್ಲಿ ಹಾಡಿ ಜೀವನ ಮಾಡ್ತಾಯಿದ್ದೀನಿ, ನಮಗೆಲ್ಲರೂ ಕೂಡ ಬದುಕೋ ಭರವಸೆ ಇಲ್ಲದಂತಾಗ್ಬಿಟ್ಟಿದೆ. ಈತ ಆರ್ಜಿಕರ್ ಕೇಸ್ ಆದಾಗ, ನಿರ್ಭಯ ಕೇಸ್ ಆದಾಗ ಎಲ್ಲಿ ಹೋಗಿದ್ದ, ಇವತ್ತು TMC ಕಾರ್ಯಕರ್ತರ ಪರವಾಗಿ ನಿಂತ್ಕೊಂಡಿದ್ದಾನಲ್ಲ ಅಂತ ಒಂದು ಮಟ್ಟಿಗೆ ಆಕ್ರೋಶ ಕೇಳಿಬಂದಿದ್ದು. ಅಲ್ಲಿನ ಜನಸಮೂಹ ತಳ್ಳಿ ಗಲಾಟೆ ಮಾಡಿ ಚೋರ್ ಅನ್ನೋ ಘೋಷಣೆಗಳನ್ನು ಕೂಗಿ ಮೊಟ್ಟೆಗಳನ್ನು ಎಸೆದ್ರು, ಕೊಳಪಟ್ಟಿ ಹಿಡಿದು ಕಪಾಳಕ್ಕೆಲ್ಲ ಹೊಡಿಲಿಕ್ಕೆ ಹೋದರು. ಬೆಂಬಲಿಗರ ವರ್ಷಗಳ ದಬ್ಬಾಳಿಕೆ ಮತ್ತು ಬೆದರಿಕೆಯ ಪರಿಣಾಮವಾಗಿ ಈ ಥರದೊಂದು ಘಟನೆ ನಡೀತು. ಕೊನೆಗೆ ಅವರು ಕಲ್ಲುಗಳಿಂದ ರಕ್ಷಣೆ ಮಾಡಿಕೊಂಡು ಕ್ರಿಕೆಟ್ ಹೆಲ್ಮೆಟ್ ಧರಿಸ್ಕೊಂಡು ಅದಾದಮೇಲೆ ಈ ವಿವಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು. ಆದರೆ ವೈದ್ಯರು ಆಸ್ಪತ್ರೆ ದಾಖಲಾಗೋ ಅಗತ್ಯ ಇಲ್ಲ, ಅವ್ರಿಗೇನು ಆಗಿಲ್ಲ, ಡಿಸ್ಚಾರ್ಜ್ ಮಾಡಬೇಕು ಅಂತ ಡಿಸ್ಚಾರ್ಜ್ ಮಾಡಿದ್ರು. ನೋಡಿ, ಇದಾದ ಮೇಲೆ ಇಷ್ಟೆಲ್ಲ ಆಗಿದ್ದು. ಎದೆ ಮೇಲೆ ಮೂಗೇಟುಗಳನ್ನು ಹೊರತುಪಡಿಸಿದರೆ ಗಾಯದ ಯಾವುದೇ ಗಂಭೀರ ದೈಹಿಕ ಲಕ್ಷಣಗಳಿಲ್ಲ. ಪೇಷಂಟ್ ಈಗಾಗಲೇ ಮಾತನಾಡ್ತಾ ಇದ್ದಾರೆ, ಸಂಪೂರ್ಣ ಪ್ರಜ್ಞೆ ಕೂಡ ಇದೆ, ಎಲ್ಲವನ್ನೂ ಕೂಡ ನಾವು ಗಮನ ಹರಿಸಿದ್ದೀವಿ ಅಂತ ಆಸ್ಪತ್ರೆ ಸ್ಟೇಟ್ಮೆಂಟ್ನಲ್ಲಿ ಅಟಾಪ್ಸಿ ರಿಪೋರ್ಟಲ್ಲಿ ಹೇಳಿದ್ದವರು. ಆದರೆ ಸೋದರಳಿಯನನ್ನು ಆಸ್ಪತ್ರೆಗೆ ದಾಖಲಿಸಿದ ಹಾಗೆ BJP ಆಸ್ಪತ್ರೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿ ಅವರು ಆರೋಪ ಮಾಡ್ತಾ ಇರೋದು. ಅಧಿಕಾರದಲ್ಲಿರೋರು ಅಭಿಷೇಕ್ ಬ್ಯಾನರ್ಜಿಗೆ ಚಿಕಿತ್ಸೆ ನೀಡಬಾರ್ದು ಅಂತ ಹೇಳಿ ಆಸ್ಪತ್ರೆಗಳಿಗೆ BJP ಬೆದರಿಕೆಯನ್ನು ಹಾಕ್ತಾ ಇದೆ, ಚಿಕಿತ್ಸೆ ನೀಡಬಾರ್ದು ಅಂತ ಹೇಳ್ತಾ ಇದೆ. ಆಸ್ಪತ್ರೆಯ ಆಡಳಿತಾಧಿಕಾರಿಗಳೊಂದಿಗೆ ನಿರಂತರವಾಗಿ ಪೊಲೀಸ್ನವರು ಬೆದರಿಕೆ ಕರೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ದೀದಿಯವರು ಆರೋಪ ಮಾಡ್ತಾ ಇದ್ದಾರೆ. ಎಲ್ಲಾದರೂ ಸ್ವಲ್ಪ ಹೆಲ್ಮೆಟನ್ನು ಧರಿಸ್ತಾ ಇದ್ದರೆ ನನ್ನ ಸೋದರಳಿಯ ಸಾಯಬೇಕಾಗಿತ್ತು ಅಂತಲೂ ಕೂಡ ಮಮತಾ ಬ್ಯಾನರ್ಜಿಯವರು ಕಣ್ಣೀರು ಇಡ್ತಾ ಇರೋದು. ನೋಡಿ, ಪಶ್ಚಿಮ ಬಂಗಾಳ ರಸ್ತೆಗಳು ಅಕ್ಷರಶಃ ಇವತ್ತಿನ ಪರಿಸ್ಥಿತಿ ಗಮನ ಹರಿಸೋದಾದರೆ BJP ವರ್ಸಸ್ TMC ಕಾರ್ಯಕರ್ತರ ರಣಾಂಗಣವಾಗಿ ಮಾರ್ಪಟ್ಟಿರೋದು. ಇನ್ನೊಂದು ಕಡೆ ಸುವೇಂದು ಅಧಿಕಾರಿ ಫೈರಿಂಗ ವರ್ಕ್ ಮಾಡ್ತಾ ಇದ್ದಾರೆ. ಗೂಂಡಾಗಳು, ರೌಡಿಗಳು, ಮಾಫಿಯಾದಲ್ಲಿ ಗುರುತಿಸ್ಕೊಂಡವರು, ಅಕ್ರಮ ವಲಸಿಗರು, ನಿಮಗೆ ಆಗಾಗಲೇ ಗೂಂಡಾಗಳನ್ನು ಬಟ್ಟೆ ಬಿಚ್ಚಿ ರೋಡ್ನಲ್ಲಿ ಮೆರವಣಿಗೆ ಮಾಡ್ತಾ ಇರೋದನ್ನು ನೋಡಿದಿರಿ. ಮೀಸೆ ತಲೆಗಳನ್ನು ಬೋಳಿಸಿ ಯಾವ ಮಟ್ಟಕ್ಕೆ ಅಲ್ಲಿ ಕಾನೂನು ವ್ಯವಸ್ಥೆಯ ಲೋಪದೋಷಗಳನ್ನು ಇವತ್ತು ತುಂಬ ಸ್ಟ್ರಾಂಗಾಗಿ ಗಟ್ಟಿ ಮಾಡ್ತಾ ಇರೋದು ಸುವೇಂದು ಅಧಿಕಾರಿಯವರು. ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ವೈಷಮ್ಯಕ್ಕೆ ತಿರುಗಿ ಅಲ್ಲಿ ನೆತ್ತರು ಹರಿಯಲಿಕ್ಕೆ ಶುರು ಮಾಡಿಬಿಟ್ಟಿದೆಯಾ ಅನ್ನೋ ಥರದ ಅನುಮಾನಗಳು ಕೂಡ ಸ್ಪಷ್ಟವಾಗಿ ಗೋಚರವಾಗ್ತಾ ಇದ್ದಾವೆ. ನಿಮಗೆ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ರಿಸಲ್ಟ್ ಬಂದ ನಂತರ ಯಾವ ರೀತಿಯಾಗಿ ಹಿಂಸಾಚಾರವಾಗಿ ಬದಲಾಗಿಬಿಟ್ಟಿದೆ, ಪರಸ್ಪರ ಎರಡೂ ಪಕ್ಷಗಳ ಮೇಲಿನ ದಾಳಿ ಪ್ರತಿದಾಳಿ ಎಲ್ಲವೂ ಕೂಡ ನಡೀತಾ ಇರೋದು. ನಿಮಗೆ ಒಂದು ಕಡೆ ಈಗ ಅಭಿಷೇಕ್ ಬ್ಯಾನರ್ಜಿ ಅವ್ರ ಮೇಲಿನ ಘಟನೆ ಒಂದು ಕಡೆ ಆದರೆ, ಕೋಲ್ಕತ್ತಾ ಸಮೀಪದ ಹೂಗ್ಲಿ ಬಳಿ ನಡೆದಂಥ ಪ್ರತಿಭಟನೆ ವೇಳೆ ಕಲ್ಯಾಣ್ ಬ್ಯಾನರ್ಜಿ ಅವರು ಕೂಡ TMC ಸಂಸದರು, ಅವ್ರ ತಲೆಗೂ ಕೂಡ ಪೆಟ್ಟಾಗ್ಬಿಟ್ಟಿದೆ. ಅವ್ರನ್ನೂ ಆಸ್ಪತ್ರೆಗೆ ಕರ್ಕೊಂಡು ದಾಖಲು ಮಾಡಲಾಗಿದೆ. ಅವ್ರನ್ನೂ ಕೂಡ ಮಮತಾ ಬ್ಯಾನರ್ಜಿಯವರು ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಆ ಥರದ ಘಟನೆಗಳು ಕೂಡ ನಡೀತಾ ಇದೆ. ಒಂದು ಕಡೆ BJP ಕಾರ್ಯಕರ್ತರು TMC ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಹೂಗ್ಲಿ ಬಳಿಯ ಚಂಡಿ ತಾಲಾದಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲಿಕ್ಕೆ ಅಂತ ಅಭಿಷೇಕ್ ಬ್ಯಾನರ್ಜಿ ಮತ್ತು ಶ್ರೀರಾಮ್ಪುರ ಲೋಕಸಭಾ ಕ್ಷೇತ್ರದ TMC ಸಂಸದ ಅವರು ಕೂಡ ಹೋಗಿದ್ದರು. ಅವ ಮತ್ತು ವಿರೋಧಿ ಬಣ ಚೋರ್ ಅಂತ ಕಳ್ಳ ಅಂತೇಳಿ ಕರೆದಿದ್ದಲ್ಲದೆ ಕಪ್ಪು ಬಾವುಟವನ್ನು ಕೂಡ ಪ್ರದರ್ಶನ ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ನ ತಲೆಗೆ ಪೆಟ್ಟಾಗಿದೆ ಅಂತೇಳಿ ಅವ್ರು ಹೇಳ್ತಾ ಇರೋದು ಕಲ್ಯಾಣ್ ಬ್ಯಾನರ್ಜಿ ಅವರು. ಆ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ್ರು ಕಲ್ಯಾಣ್ ಬ್ಯಾನರ್ಜಿ ಅವರು. ಮುಖ್ಯಮಂತ್ರಿ ಸುವೇಂದು ಅಧಿಕಾರ ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ, TMC ಕಾರ್ಯಕರ್ತರು ಮತ್ತು ನಾಯಕರನ್ನ ಪ್ರಾಣವನ್ನೇ ತೆಗೆಯುವಂಥ ದೊಡ್ಡ ಸಂಚನ್ನು ಹೂಡಲಾಗಿದೆ ಅಂತೇಳಿ ಅವರು ಆರೋಪ ಮಾಡ್ತಾ ಇರೋದು. ಸದ್ಯ ಈಗ ಕಲ್ಯಾಣ್ ಬ್ಯಾನರ್ಜಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ, ಮನೇಲಿ ವಿಶ್ರಾಂತಿ ಪಡಿತಾ ಇದ್ದಾರೆ. TMC ಅಧಿನಾಯಕಿ ಮಮತಾ ಬ್ಯಾನರ್ಜಿಯವರು ಅವ್ರನ್ನ ಮೀಟಾಗಿ ಅವರು ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇರೋದು. ಇದು ಒಂದು ಕಡೆ ನಡೀತಾ ಇರ್ತಕ್ಕಂಥ ಬೆಳವಣಿಗೆ. ನೋಡಿ, ನಾನು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಬೆಳವಣಿಗೆಯ ವಿಷಯವಾಗಿಯೂ ಕೂಡ ಅನೇಕ ಅಪ್ಡೇಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ಸೂಕ್ಷ್ಮವಾಗಿ ಗಮನಿಸ್ತಾನೂ ಕೂಡ ಬರ್ತಾಯಿದ್ದೀರಿ ಅಂತ ಅಂದುಕೊಳ್ತಾ ಇದ್ದೇನೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಹಿಂಸಾಚಾರದ ಪರಾಕಾಷ್ಠೆ ಪಶ್ಚಿಮ ಬಂಗಾಳದಲ್ಲಿ ಯಾವ ಹಂತಕ್ಕೆ ಹೋಗಿದೆ ಅಂತ. ನಾವಿಲ್ಲಿರೋದು ಸೇಫೇ ಅಲ್ಲಪ್ಪ, ನಾವು ಊರು ಬಿಡ್ತೀವಿ ಅನ್ನೋ ಮಟ್ಟಿಗೆ ಒಂದು ಕಡೆ ಬಹಳಷ್ಟು ಜನರು ಕೂಡ ನಿರ್ಧಾರವನ್ನು ಮಾಡಿಕೊಂಡಿರೋದು. ಇನ್ನೊಂದು ಕಡೆ ನಿಮಗೀಗಾಗಲೇ ಅಭಿಷೇಕ್ ಬ್ಯಾನರ್ಜಿಯವರ ಮೇಲಿನ ಹಲ್ಲೆ ಬೆನ್ನಲ್ಲೇ ಪಕ್ಷದ ಸಭೆಗೆ 80 TMC ಶಾಸಕರು ಗೈರು ಹಾಜರಾಗ್ತಾ ಇದ್ದಾರೆ. ಎಲ್ಲರೂ ಕೂಡ TMCಯನ್ನು ತೊರೆದು ಹೋಗ್ತಾ ಇದ್ದಾರೆ. ಛಿದ್ರವಾಗ್ತಾ ಇದೆ ಪಕ್ಷ. ಹೇಳ ಹೆಸರಿಲ್ಲದಂತೆ ಎಲ್ಲರೂ ಕೂಡ ಈಗಾಗಲೇ TMC ಕಾರ್ಯಕರ್ತರು ಗೂಂಡಾಗಳ ರೀತಿಯಲ್ಲಿ ಸ್ಥಳೀಯವಾಗಿ ವರ್ತಿಸ್ತಾ ಇದ್ರು. ಅವ್ರನ್ನೆಲ್ಲರೂ ಕೂಡ ಅಲ್ಲಿನ ಲೋಕಲ್ ಜನರೇ ಅಟ್ಟಾಡಿಸ್ಕೊಂಡು ಹೊಡಿತಾ ಇರೋದು. ನಿಮಗಾಗಲೇ TMC ಕಚೇರಿಗಳನ್ನು ಕೂಡ ಧ್ವಂಸ ಮಾಡಲಾಗಿದೆ, ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿದೆ. ಎಲ್ಲವನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆದರೆ ತೃಣಮೂಲ ಕಾಂಗ್ರೆಸ್ ಪಕ್ಷದೊಳಗೆ ಹೆಚ್ಚುತ್ತಾ ಇರತಕ್ಕಂಥ ಅಸಮಾಧಾನದ ಸಂಕೇತವಾಗಿ ಪಕ್ಷದ 80 ಬಂಗಾಳ ಶಾಸಕರಲ್ಲಿ 60 ಮಂದಿ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರ ಮನೆಯಲ್ಲಿ ಶನಿವಾರ ನಡೆದ ಸಭೆಯನ್ನು ತಪ್ಪಿಸ್ಕೊಂಡಿದ್ದಾರೆ ಅನ್ನೋ ಮೂಲಗಳು ಕೂಡ ಸಿಗ್ತಾ ಇರೋದು. ಏನೆಲ್ಲ ಬೆಳವಣಿಗೆಗಳು ಆಗ್ತಾಯಿದೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು.
ನೋಡಿ, ಒಂದು ಶಾಸಕಾಂಗ ಪಕ್ಷದ ನಾಯಕ ಸೋಮದೇವ್ ಚಟ್ಟೋಪಾಧ್ಯಾಯ ಅವರು ಕೋಲ್ಕತ್ತಾದ ಮಮತಾ ಬ್ಯಾನರ್ಜಿ ಅವರ ಕಾಲಿಗೇಟ್ ಮನೆಯಲ್ಲಿ ಕರೆದಿದ್ದಂಥ ಸಭೆ ಇದು. ಚಟ್ಟೋಪಾಧ್ಯಾಯ ಅವರು ಕಡಿಮೆ ಹಾಜರಾತಿಯಲ್ಲಿ ಇದನ್ನು ಮತ್ತೆ ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಯಾಕೆಂದರೆ ಕೇವಲ 20 ಶಾಸಕರು ಮಾತ್ರ ಆ ಒಂದು ಸಭೆಗೆ ಹಾಜರಾಗಿದ್ದು. ಇವೆಲ್ಲ ಬೆಳವಣಿಗೆಗಳನ್ನು ಗಮನಿಸ್ಕೊಂಡೇ ಈ ಥರದೊಂದು ಸಭೆ ಕರೆದಿದ್ದು. ಆದರೆ ಈಗಾಗಲೇ ಯಾರೆಲ್ಲ ಅಬ್ಸೆಂಟ್ ಆಗಿದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ಮತ್ತು ಅವ್ರನ್ನೂ ಕೂಡ ಸಂಪರ್ಕಕ್ಕೆ ಕರೆತರಲಾಗ್ತಾ ಇದೆ ಅನ್ನೋ ಒಂದಿಷ್ಟು ಮೂಲಗಳು ಕೂಡ ಗೊತ್ತಾಗ್ತಾ ಇದೆ. ಆದರೆ TMC ವಕ್ತಾರ ಕುನಾಲ್ ಘೋಷ್ ಅವರು ಪಕ್ಷದ ಇಬ್ಬರು ಉನ್ನತ ನಾಯಕರಾದಂಥ ಅಭಿಷೇಕ್ ಬ್ಯಾನರ್ಜಿ ಮತ್ತು ಕಲ್ಯಾಣ್ ಬ್ಯಾನರ್ಜಿಯವರ ಮೇಲಿನ ದಾಳಿಯ ನಂತರ ಈ ರೀತಿಯ ಗೈರು ಹಾಜರಾಗ್ತಾ ಇದ್ದಾರೆ ಎಲ್ಲರೂ ಕೂಡ ಅನ್ನೋ ಒಂದು ರಿಪೋರ್ಟ್ ಕೂಡ ಮಾಡಿದ್ದಾರೆ. ಒಂದು ಕ್ರಾಂತಿಕಾರಿ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಏಕೆಂದರೆ ನೀವು ತೃಣಮೂಲ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದ್ದು ನಿನ್ನೆ. ಆದರೆ ನೀವು ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಮತ್ತು ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆ ದಾಳಿ ನಡೆಸಲಾಗಿದ್ದಂಥ ಸಂದರ್ಭ, ಅವರೆಲ್ಲಾದರೂ ಮತ್ತೆ ರ್ಯಾಲಿಗಳು ನಡೆಯಬಹುದು, ಮತ್ತೊಂದು ಕಡೆ ಸಭೆ ನಡೆದಾಗ ಇನ್ನೊಂದಿಷ್ಟು ಗಲಾಟೆಗಳಾಗಬಹುದು, ನಮ್ಮೇಲೂ ಕೂಡ ಇದೇ ರೀತಿಯಾಗಿ ಹರಿಹಾಯಬಹುದು ಅನ್ನೋದನ್ನು ಗಮನದಲ್ಲಿಟ್ಕೊಂಡೆ ಇವತ್ತು ಅವರೆಲ್ಲರೂ ಕೂಡ ಗೈರು ಹಾಜರಾಗಿದ್ದಾರೆ. TMC ಪಕ್ಷವನ್ನು ತೊರೆದ್ರೂ ಕೂಡ ಅಚ್ಚರಿ ಏನಿಲ್ಲ. ಆ ಥರದ ಒಂದಿಷ್ಟು ಬಿಗ್ ಡೆವಲಪ್ಮೆಂಟ್ಗಳು ಕೂಡ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದ್ದಾವೆ. ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ನಾನು ಮತ್ತೆ ಬರ್ತೀನಿ. ಏನಾದರೂ ಡೆವಲಪ್ಮೆಂಟ್ಸ್ಗಳಾದರೆ ಖಂಡಿತವಾಗಿಯೂ ನಮ್ಮ ಚಾನಲ್ನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು. ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರೋಡಿ. ಧನ್ಯವಾದ.